ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿ ಬಗ್ಗೆ ಖರ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರ. ಖರ್ಗೆ ಅವರ ನಾಲಿಗೆ ಹದ್ದುಬಸ್ತಿನಲ್ಲಿ ಇಡಬೇಕು. ತಂದೆ ಮಾತಿಗೆ ಮಗನ ಬೆಂಬಲ. ಇಬ್ಬರ ಮನಸ್ಥಿತಿ ಒಂದೇ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾರೂ ಇವರ ಮಾತಿಗೆ ಬೆಂಬಲ ಕೊಡಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಅಪ್ಪ ಮಗ ಇಬ್ಬರು ಹಗೆತನದ ಹೇಳಿಕೆ ಕೊಡ್ತಾರೆ. ಇಬ್ಬರ ತಲೆಯಲ್ಲಿ ವಿಷಕಾರಿ ಹಾವಿಗಿಂತ ಹೆಚ್ಚು ವಿಷವಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕೊಟ್ಟಂತ ಹೇಳಿಕೆ ಇದು. ಅಪ್ಪ ಮತ್ತು ಮಗ ಇಬ್ಬರನ್ನೂ ಕೂಡ ತಿಹಾರ್ ಜೈಲಿಗೆ ಕಳಿಸಬೇಕು ಅಂತ ಅವರು ಮಾತನಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮಾನಸಿಕ ಆರೋಗ್ಯ ಕೆಟ್ಟಿದೆಯಾ? RSS ಬಿಜೆಪಿ ಕಾರ್ಯಕರ್ತರನ್ನ ಕೊಲ್ಲುವ ಭಾಷಣ ಮಾಡ್ತಾರೆ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಹೀಗಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಆಮೇಲೆ ಇವರ ಬಗ್ಗೆನೂ ಮಾತಾಡಿದ್ದಾರೆ. RSS ಅಥವಾ ಬಿಜೆಪಿ ನಿಮಗೇನು ಅನ್ಯಾಯ ಮಾಡಿದೆ? ನಿಮ್ಮ ಕುಟುಂಬಕ್ಕೆ ಏನು ತೊಂದರೆ ಮಾಡಿದೆ? ರಜಾಕರನ್ನ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಯಾರನ್ನ ಓಲೈಕೆ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ನೀವು? ಪ್ರಿಯಾಂಕಾ ಖರ್ಗೆ ಅವರು ಈಗ ತಂದೆಗೆ ಸಪೋರ್ಟ್ ಆಗಿ ಅವರು ಮಾತಾಡಿದ್ದಾರೆ. ತಂದೆಗೆ ಸಪೋರ್ಟ್ ಆಗಿ ಮಾತಾಡಿದ್ರು. ಹೌದು, ಮಾತಾಡಿದ್ರಲ್ಲಿ ತಪ್ಪೇನಿದೆ? ನಾವು ಮೊದಲಿಂದ ಇದನ್ನೇ ಹೇಳ್ತಾ ಇದ್ದೀರಿ ಅಂತ ಅವರೇ ಹೇಳ್ತಿದ್ದಾರೆ. ಆಮೇಲೆ ಇವರ ಬಗ್ಗೆನೂ ಮಾತಾಡಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿಗಳ ಬಗ್ಗೆನೂ ಮಾತಾಡಿ ಅವರು ಬ್ರಾಹ್ಮಣರು, ಅದರಿಂದಾಗಿ ಇವ್ರು ಇನ್ನೇನು ಕಲಿಸ್ಕೊಡ್ತಾರೆ ಎಲ್ರಿಗೂ, ಬ್ರಾಹ್ಮಣರು ಇದನ್ನೇ ಕಲಿಸ್ಕೊಡೋದಲ್ಲ ಅಂತ. ಅಂದರೆ ಬ್ರಾಹ್ಮಣರು ಇಂಥ ಹೇಟ್ ಸ್ಪೀಚ್ ಕಲಿಸ್ಕೊಡ್ತಾರ? ಹಾಗಾದ್ರೆ ನಿಮ್ಗೆ ಯಾರು ಕಲಿಸ್ಕೊಟ್ರು? ನಿಮ್ಮನೆಯಲ್ಲಿರೋ ಬ್ರಾಹ್ಮಣರ? ನೀವು ಬ್ರಾಹ್ಮಣರ ಬಗ್ಗೆ ಇಷ್ಟು ಮಾತಾಡ್ತೀರಿ, ಅವರು ಸಮಾಜ ವಿರೋಧಿಗಳು, ಹೇಟ್ ಸ್ಪೀಚ್ ಮಾಡೋರು, ಸಮಾಜಕ್ಕೆ ತಪ್ಪನ್ನೇ ಕಲಿಸ್ಕೊಡೋರು ಅಂತ. ಸರಿ, ನೀವು ಹೇಳಿದ್ದು ಸರಿ ಅಂತ ಇಟ್ಕೊಳ್ಳೋಣ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಮನೆ ತುಂಬ ಯಾರನ್ನು ತುಂಬಿಸ್ಕೊಂಡಿದ್ದೀರಿ? ದಲಿತರಂದ್ರೆ ಆಗೋದಿಲ್ಲ ಅಂತೆ ಬ್ರಾಹ್ಮಣರಿಗೆ, ಹಿಂದುಳಿದವರು ಅಂದರೆ ಆಗೋದಿಲ್ವಂತೆ, ಮುಸಲ್ಮಾನರು ಅಂದರೆ ಆಗೋದಿಲ್ವಂತೆ. ಹಾಗಿದ್ದ ಮೇಲೆ ನಿಮ್ಮ ಮನೆಯಲ್ಲಿ ಬ್ರಾಹ್ಮಣರಿಗೆ ಏನು ಕೆಲಸ? ನಿಮ್ಮ ಮನೆಯಲ್ಲಿ ಇರೋರು ಯಾರು? ನೀವು ಯಾರನ್ನ ಲಗ್ನ ಆಗಿದ್ದೀರಿ? ಅಂದರೆ ದಲಿತ ವಿರೋಧಿಗಳನ್ನೇ ದಲಿತರು ಆಗಿದ್ರೆ ನೀವು ದಲಿತರಲ್ಲ ಅಂತ ಆಯ್ತು ನನಗೀಗ. ನಿಮ್ಮ ಮನೆ ತುಂಬ ಬ್ರಾಹ್ಮಣರನ್ನು ತುಂಬಿಸ್ಕೊಂಡ ಮೇಲೆ ನಿಮ್ಮಲ್ಲಿ ದಲಿತತ್ವ ಎಲ್ಲಿ ಉಳಿದಿದೆ? ಹಾಗಾದ್ರೆ ಯಾಕೆ ದಲಿತರು ದಲಿತರು ನನ್ನ ಮೈಯಲ್ಲಿ ದಲಿತ ರಕ್ತ ಹರಿತಾ ಇದೆ ಅಂತ ಯಾಕೆ ಬಗಳ್ತೀರಿ? ನನಗೆ ಅನ್ಸೋದೇನು ಗೊತ್ತಾ, ಅಪ್ಪ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಮಗ ಇಲ್ಲಿ ಸಪೋರ್ಟಿಗೆ ನಿಲ್ತಾರೆ. ಅಂದಮೇಲೆ ಇದು ಹೆಂಗೆ ಕಾಣ್ತಾ ಇದೆ ಅಂದರೆ, ಇದು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಅಂತ ಕಾಣಲ್ಲ. ಇವರಿಬ್ಬರನ್ನ ಎತ್ಕಟ್ಟಿ